ಜಾಗತಿಕ ಷೇರು ಮಾರುಕಟ್ಟೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ಹೆಡ್ಜ್ ಫಂಡ್ಗಳು ಹಾಗೆ ಶತಕೋಟಿ ಡಾಲರ್ಗಳ ಬಂಡವಾಳ ಹೂಡಿಕೆಯ ನಿರ್ಧಾರಗಳು ನಡೆಯೋದು ಇದೇ ಬೀದಿಯಲ್ಲಿ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದ ಕನ್ನಡತಿಯರು ತಮ್ಮ ತಾಂತ್ರಿಕ ಜ್ಞಾನ, ನಾಯಕತ್ವದ ಗುಣ ಮತ್ತು ನಿಖರ ನಿರ್ಧಾರಗಳಿಂದ ವಾಲ್ ಸ್ಟ್ರೀಟ್ನ ಅತ್ಯುನ್ನತ ಹುದ್ದೆಗಳಲ್ಲಿ ಮಿಂಚುತ್ತಾ ಇದ್ದಾರೆ. ವಾಲ್ ಸ್ಟ್ರೀಟ್ ಅಂದ್ರೆ ವಾರಕ್ಕೆ 80ರಿಂದ 100 ಗಂಟೆಗಳ ಕಾಲ ಕೆಲಸ ಮಾಡೋ ಕಠಿಣ ವಾತಾವರಣ. ವರ್ಕ್ ಲೈಫ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದು ಇಲ್ಲಿ ಅತ್ಯಂತ ಸವಾಲಿನ ಸಂಗತಿ. ಅದರಲ್ಲೂ ವಿದೇಶಿ ನೆಲದಲ್ಲಿ ಭಾರತೀಯ ಸಂಸ್ಕೃತಿ ಹಿನ್ನೆಲೆಯಿಂದ ಬಂದು ಅಲ್ಲಿನ ಕಾರ್ಪೊರೇಟ್ ವಾತಾವರಣಕ್ಕೆ ಒಗ್ಗಿಕೊಂಡು ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸೋದು ಸಣ್ಣ ವಿಚಾರ ಅಲ್ವೇ ಅಲ್ಲ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ನ್ಯೂಯಾರ್ಕ್ ನಗರದ ಲೋವರ್ ಮ್ಯಾನ್ಹ್ಯಾಟ್ನಲ್ಲಿರುವಂತಹ ವಾಲ್ ಸ್ಟ್ರೀಟ್ ಇಡೀ ಜಗತ್ತಿನ ಅರ್ಥವ್ಯವಸ್ಥೆಯ ನಾಡಿ ಮಿಡಿತವನ್ನ ನಿರ್ಧರಿಸೋ ಸ್ಥಳ. ಜಾಗತಿಕ ಷೇರು ಮಾರುಕಟ್ಟೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ಹೆಡ್ಜ್ ಫಂಡ್ಗಳು ಹಾಗೆ ಶತಕೋಟಿ ಡಾಲರ್ಗಳ ಬಂಡವಾಳ ಹೂಡಿಕೆಯ ನಿರ್ಧಾರಗಳು ನಡೆಯೋದು ಇದೇ ಬೀದಿಯಲ್ಲಿ. ಅತ್ಯಂತ ಸವಾಲಿನ, ಅತ್ಯಧಿಕ ಒತ್ತಡದ ಮತ್ತು ಸಾಂಪ್ರದಾಯಿಕವಾಗಿ ಪುರುಷ ಪ್ರಾಬಲ್ಯ ಹೊಂದಿದ್ದ ಈ ಹಣಕಾಸು ಜಗತ್ತಲ್ಲಿ ಇವತ್ತು ಭಾರತೀಯ ಮಹಿಳೆಯರು ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದ ಕನ್ನಡತಿಯರು ತಮ್ಮ ತಾಂತ್ರಿಕ ಜ್ಞಾನ, ನಾಯಕತ್ವದ ಗುಣ ಮತ್ತು ನಿಖರ ನಿರ್ಧಾರಗಳಿಂದ ವಾಲ್ ಸ್ಟ್ರೀಟ್ನ ಅತ್ಯುನ್ನತ ಹುದ್ದೆಗಳಲ್ಲಿ ಮಿಂಚುತ್ತಾ ಇದ್ದಾರೆ. ಸೊ ಈ ವಿಶೇಷ ವಿಡಿಯೋದಲ್ಲಿ ನಾವು ವಾಲ್ ಸ್ಟ್ರೀಟ್ನ ಬೋರ್ಡ್ ರೂಮ್ಗಳಲ್ಲಿ ಕನ್ನಡಿಗ ಮಹಿಳೆಯರು ನಡೆದು ಬಂದ ಹಾದಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ನಿಂದ ಹಿಡಿದು ಪ್ರೈವೇಟ್ ಈಕ್ವಿಟಿ ಹಾಗೆ ಫಿನ್ಟೆಕ್ ಕ್ಷೇತ್ರದಲ್ಲಿ ಅವರು ಮಾಡ್ತಾ ಇರೋ ಅದ್ಭುತ ಸಾಧನೆಗಳು ಹಾಗೆ ಅವರ ಯಶೋಗಾಥೆಯನ್ನ ವಿಸ್ತಾರವಾಗಿ ನೋಡೋಣ. ವಾಲ್ ಸ್ಟ್ರೀಟ್ನಲ್ಲಿ ಯಶಸ್ಸು ಗಳಿಸುವುದು ಅಂದರೆ ಕೇವಲ MBA ಮಾಡೋದು ಅಥವಾ ಸಂಖ್ಯೆಗಳ ಜೊತೆ ಆಟ ಆಡೋದು ಅಂತಲ್ಲ. ಅಲ್ಲಿ ಪ್ರತಿ ಸೆಕೆಂಡ್ಗೆ ಮಿಲಿಯನ್ ಗಟ್ಟಲೆ ಡಾಲರ್ಗಳ ವ್ಯವಹಾರ ನಡೀತಾ ಇರುತ್ತೆ. ಒಂದೇ ಒಂದು ತಪ್ಪು ನಿರ್ಧಾರ ಕೋಟಿಗಳ ನಷ್ಟಕ್ಕೆ ಕಾರಣ ಆಗಬಹುದು. ಸೊ ಇಂತಹ ತೀವ್ರ ಸ್ಪರ್ಧಾತ್ಮಕ ವಾತಾವರಣದಲ್ಲಿ JP ಮಾರ್ಗನ್ ಚೇಸ್, ಗೋಲ್ಡ್ಮನ್ ಸ್ಯಾಕ್ಸ್, ಮಾರ್ಗನ್ ಸ್ಟ್ಯಾನ್ಲಿ, ಬ್ಯಾಂಕ್ ಆಫ್ ಅಮೆರಿಕಾ ಮತ್ತು ಸಿಟಿ ಗ್ರೂಪ್ನಂತಹ ಜಾಗತಿಕ ಹಣಕಾಸು ದೈತ್ಯ ಸಂಸ್ಥೆಗಳಲ್ಲಿ ನಮ್ಮ ಕನ್ನಡದ ಮಹಿಳೆಯರು ಮ್ಯಾನೇಜಿಂಗ್ ಡೈರೆಕ್ಟರ್, ವೈಸ್ ಪ್ರೆಸಿಡೆಂಟ್, ರಿಸ್ಕ್ ಅನಾಲಿಸ್ಟ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಬೆಳಗಾವಿ ಮತ್ತು ಶಿವಮೊಗ್ಗದಂತಹ ನಗರಗಳಲ್ಲಿ ತಮ್ಮ ಪ್ರಾಥಮಿಕ ಹಾಗೆ ಉನ್ನತ ಶಿಕ್ಷಣವನ್ನು ಮುಗಿಸಿದ ಮೇಲೆ IIM, IIT ಅಥವಾ ಅಮೆರಿಕದ ಹಾರ್ವರ್ಡ್, ಕೊಲಂಬಿಯಾ, ವಾಟನ್ನಂತಹ ಪ್ರಖ್ಯಾತ ಬಿಸ್ನೆಸ್ ಶಾಲೆಗಳಲ್ಲಿ ಪ್ರವೇಶ ಪಡೆದ ಈ ಮಹಿಳೆಯರು ತಮ್ಮ ಅಸಾಧಾರಣ ಪ್ರತಿಭೆಯಿಂದ ವಾಲ್ ಸ್ಟ್ರೀಟ್ನ ಸವಾಲುಗಳನ್ನು ಜಯಿಸಿದ್ದಾರೆ. ವಾಲ್ ಸ್ಟ್ರೀಟ್ನಲ್ಲಿ ಕನ್ನಡಿಗ ಮಹಿಳೆಯರ ಪಾತ್ರವನ್ನು ನಾವು ಪ್ರಮುಖವಾಗಿ 4 ವಿಭಾಗಗಳಲ್ಲಿ ವಿಶ್ಲೇಷಣೆ ಮಾಡಬಹುದು. ಮೊದಲನೇದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮತ್ತು ವಿಲೀನ ಸ್ವಾಧೀನ, ಅಂದರೆ ಮರ್ಜರ್ಸ್ ಅಂಡ್ ಅಕ್ವೈಸಿಷನ್ಸ್ ಅಂತ. ದೊಡ್ಡ ದೊಡ್ಡ ಜಾಗತಿಕ ಕಂಪನಿಗಳ ಮಾರಾಟ, ವಿಲೀನ ಮತ್ತು ಹೊಸ ಕಂಪನಿಗಳ $1 ಬಿಲಿಯನ್ IPO ಲಾಂಚ್ ಮಾಡುವಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಗಳ ಪಾತ್ರ ತುಂಬಾನೇ ಇಂಪಾರ್ಟೆಂಟ್. ಕನ್ನಡಿಗ ಮಹಿಳೆಯರು ಈ ವಿಭಾಗದಲ್ಲಿ ಅತ್ಯಂತ ಪ್ರಮುಖ ಡೀಲ್ಗಳನ್ನು $multi-billion ಡೀಲ್ಸ್ ಆಗಿ ಮುನ್ನಡೆಸ್ತಾ ಇದ್ದಾರೆ. 100 ಪುಟಗಳ ಫೈನಾನ್ಷಿಯಲ್ ಮಾಡೆಲಿಂಗ್ ಹಾಗೆ ರಿಸ್ಕ್ ಅಸೆಸ್ಮೆಂಟ್ ಮಾಡಿ ಜಾಗತಿಕ ಕಂಪನಿಗಳ ಮುಖ್ಯಸ್ಥರಿಗೆ ಸೂಕ್ತ ಆರ್ಥಿಕ ಸಲಹೆ ಕೊಡುವಲ್ಲಿ ಇವರ ನಿಖರತೆ ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ. ಎರಡನೇದು ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ. ಇತ್ತೀಚಿನ ದಶಕಗಳಲ್ಲಿ ಹಣಕಾಸು ಕ್ಷೇತ್ರ ಕಂಪ್ಲೀಟ್ ಆಗಿ ಡೇಟಾ ಮತ್ತು ಗಣಿತದ ಸೂತ್ರಗಳ ಆಧಾರದ ಮೇಲೇನೆ ನಡೀತಾ ಇರೋದು. ಗಣಿತ, ಇಂಜಿನಿಯರಿಂಗ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಹಿನ್ನೆಲೆಯಿಂದ ಬಂದಂತಹ ಕನ್ನಡದ ಹೆಣ್ಣು ಮಕ್ಕಳು ವಾಲ್ ಸ್ಟ್ರೀಟ್ನಲ್ಲಿ ಕ್ವಾಂಟ್ಸ್ ಆಗಿ ಕ್ರಾಂತಿ ಮಾಡ್ತಾ ಇದ್ದಾರೆ. ಷೇರು ಮಾರುಕಟ್ಟೆಯ ಏರಿಳಿತಗಳನ್ನು ಮುನ್ಸೂಚನೆ ಕೊಡುವ ಅಲ್ಗಾರಿದಮ್ಗಳನ್ನು ರೂಪಿಸೋದು, ಆರ್ಥಿಕ ಬಿಕ್ಕಟ್ಟುಗಳು ಎದುರಾಗದ ಹಾಗೆ ಬ್ಯಾಂಕುಗಳ ರಿಸ್ಕ್ ನಿರ್ವಹಣೆ ಮಾಡೋದು, ಈ ಜವಾಬ್ದಾರಿಗಳನ್ನು ನಮ್ಮ ಮಹಿಳೆಯರು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಪ್ರೈವೇಟ್ ಈಕ್ವಿಟಿ ಮತ್ತು ವೆಂಚರ್ ಕ್ಯಾಪಿಟಲ್ ಅಂತ ಬಂದಾಗ ಕೇವಲ ಸಾಂಪ್ರದಾಯಿಕ ಬ್ಯಾಂಕಿಂಗ್ ಅಷ್ಟೇ ಅಲ್ಲ, ಪ್ರೈವೇಟ್ ಈಕ್ವಿಟಿ ಫಂಡ್ಗಳಲ್ಲಿ $100 ಕೋಟಿ ಬಂಡವಾಳವನ್ನು ಎಲ್ಲ ಹೂಡಿಕೆ ಮಾಡಬೇಕು ಅಂತ ತೀರ್ಮಾನಿಸೋ ಹಂತದಲ್ಲೂ ಕೂಡ ಕನ್ನಡಿಗ ಮಹಿಳಾ ನಾಯಕಿಯರಿದ್ದಾರೆ. ತಂತ್ರಜ್ಞಾನ, ಹೆಲ್ತ್ ಕೇರ್ ಮತ್ತು ಗ್ರೀನ್ ಎನರ್ಜಿ ವಲಯಗಳಲ್ಲಿ ಬೆಳೀತಾ ಇರೋ ಹೊಸ ಕಂಪನಿಗಳನ್ನು ಗುರುತಿಸಿ ಅವುಗಳಿಗೆ ಹೂಡಿಕೆ ತಂದುಕೊಡುವಲ್ಲಿ ಇವರ ಪಾತ್ರ ಹಿರಿದಾಗಿದೆ. 4ನೇದು ಫಿನ್ಟೆಕ್ ಮತ್ತು AI ಆಧಾರಿತ ಫೈನಾನ್ಸ್. ಇಂದಿನ ವಾಲ್ ಸ್ಟ್ರೀಟ್ ಕೇವಲ ಪೇಪರ್ ಮತ್ತು ನಗದು ಆಧಾರಿತ ಅಲ್ಲ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಬ್ಯಾಂಕ್ ಚೈನ್ ಆಧಾರಿತ ತಂತ್ರಜ್ಞಾನದ ಮೇಲೆ ನಡೀತಾ ಇದೆ.
ಕನ್ನಡಿಗ ಮಹಿಳಾ ತಂತ್ರಜ್ಞರು ಫಿನ್ಟೆಕ್ ಸ್ಟಾರ್ಟ್ಅಪ್ಗಳನ್ನು ಕಟ್ಟುವ ಮೂಲಕ ಹಾಗೆ ದೊಡ್ಡ ಬ್ಯಾಂಕ್ಗಳಲ್ಲಿ ಎಐ ಆಟೋಮೇಷನ್ ಜಾರಿಗೆ ತರುವ ಮೂಲಕ ವಾಲ್ ಸ್ಟ್ರೀಟ್ನ ಸಾಫ್ಟ್ವೇರ್ ಶಕ್ತಿಯಾಗಿದ್ದಾರೆ. ಆದರೆ ಈ ಎತ್ತರಕ್ಕೆ ಏರುವುದು ಸುಲಭದ ಮಾತಾಗಿರಲಿಲ್ಲ. ವಾಲ್ ಸ್ಟ್ರೀಟ್ ಅಂದರೆ ವಾರಕ್ಕೆ 80ರಿಂದ 100 ಗಂಟೆಗಳ ಕಾಲ ಕೆಲಸ ಮಾಡೋ ಕಠಿಣ ವಾತಾವರಣ. ವರ್ಕ್ ಲೈಫ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದು ಇಲ್ಲಿ ಅತ್ಯಂತ ಸವಾಲಿನ ಸಂಗತಿ. ಅದರಲ್ಲೂ ವಿದೇಶಿ ನೆಲದಲ್ಲಿ ಭಾರತೀಯ ಸಂಸ್ಕೃತಿ ಹಿನ್ನೆಲೆಯಿಂದ ಬಂದು ಅಲ್ಲಿನ ಕಾರ್ಪೊರೇಟ್ ವಾತಾವರಣಕ್ಕೆ ಒಗ್ಗಿಕೊಂಡು ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸೋದು ಸಣ್ಣ ವಿಚಾರ ಅಲ್ವೇ ಅಲ್ಲ. ವಿಶೇಷವಾಗಿ ಗ್ಲಾಸ್ ಸೀಲಿಂಗ್ ಅಂದರೆ ಮಹಿಳೆಯರಿಗೆ ಸಿಗಬೇಕಾದ ಅತ್ಯುನ್ನತ ಹುದ್ದೆಗಳ ಹಾದಿಯಲ್ಲಿರೋ ಶೂನ್ಯ ತಡೆಗೋಡೆಗಳನ್ನು ಮೆಟ್ಟಿ ನಿಂತು ತಮ್ಮ ಕಠಿಣ ಪರಿಶ್ರಮ, ಸ್ವಯಂ ನಂಬಿಕೆ ಮತ್ತು ಶ್ರೇಷ್ಠತೆಯಿಂದ ಇವರು ಮುನ್ನಡೆದಿದ್ದಾರೆ. ಕನ್ನಡಿಗ ಮಹಿಳೆಯರಲ್ಲಿರೋ ವಿನಯತೆ, ಆಳವಾದ ವಿಷಯ ಗ್ರಹಿಕೆ ಹಾಗೆ ಶಿಸ್ತು ಇವರನ್ನ ವಾಲ್ ಸ್ಟ್ರೀಟ್ನ ಇತರ ಸಹೋದ್ಯೋಗಿಗಳಿಂದ ವಿಶಿಷ್ಟವಾಗಿ ಎದ್ದು ಕಾಣೋ ಹಾಗೆ ಮಾಡಿದೆ. ಮತ್ತೊಂದು ಹೆಮ್ಮೆ ವಿಷಯ ಏನು ಗೊತ್ತಾ? ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿ ವ್ಯಾಪ್ತಿಯಲ್ಲಿ ವಾಸ ಮಾಡೋ ಈ ಕನ್ನಡಿಗ ಮಹಿಳೆಯರು ತಮ್ಮ ವೃತ್ತಿ ಜೀವನದ ತೀವ್ರ ಒತ್ತಡದ ಮಧ್ಯೆ ಕೂಡ ನಮ್ಮ ಸಂಸ್ಕೃತಿ ಬೇರುಗಳನ್ನು ಮರೆತಿಲ್ಲ. ನ್ಯೂಯಾರ್ಕ್ನ ಕನ್ನಡ ಕೂಟಗಳು, ಲಲಿತ ಕಲೆ ಮತ್ತು ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಆಕ್ಟಿವ್ ಆಗಿರ್ತಾರೆ. ಅಷ್ಟೇ ಅಲ್ಲ, ತಮ್ಮ ಯಶಸ್ಸಿನ ಫಲವನ್ನು ಸಮಾಜಕ್ಕೆ ಹಿಂತಿರುಗಿಸೋ ನಿಟ್ಟಿನಲ್ಲಿ ವುಮೆನ್ ಇನ್ ಫೈನಾನ್ಸ್ ಹಾಗೂ ಸೌತ್ ಏಷ್ಯನ್ ವುಮೆನ್ ಇನ್ ವಾಲ್ ಸ್ಟ್ರೀಟ್ನಂತಹ ಕಮ್ಯುನಿಟಿಗಳ ಮೂಲಕ ಭಾರತದಿಂದ, ಮುಖ್ಯವಾಗಿ ಕರ್ನಾಟಕದಿಂದ ಬರೋ ಯುವ ಮಹಿಳಾ ವಿದ್ಯಾರ್ಥಿನಿಯರಿಗೆ ಮತ್ತು ಯುವ ವೃತ್ತಿಪರರಿಗೆ ಮಾರ್ಗದರ್ಶನ ಕೊಡ್ತಿದ್ದಾರೆ. ಇಂಟರ್ನ್ಶಿಪ್ ಪಡೆಯೋದು ಹೇಗೆ, ನೆಟ್ವರ್ಕಿಂಗ್ ಮಾಡೋದು ಹೇಗೆ, ಹಾಗೆ ಇಂಟರ್ವ್ಯೂಗಳನ್ನು ಫೇಸ್ ಮಾಡೋದು ಹೇಗೆ ಅಂತ ಇವರು ಕೊಡೋ ಸೂಕ್ತ ಸಲಹೆಗಳು ನೂರಾರು ಯುವತಿಯರ ಪಾಲಿಗೆ ಬೆಳಕಾಗ್ತಾ ಇದೆ. ಇಂದು ಜಾಗತಿಕ ಅರ್ಥವ್ಯವಸ್ಥೆ ಹೊಸ ಸವಾಲುಗಳನ್ನು ಎದುರಿಸ್ತಾ ಇದೆ. ಡಿಜಿಟಲ್ ಕರೆನ್ಸಿ, ಗ್ಲೋಬಲ್ ಸಪ್ಲೈ ಚೈನ್ ಬದಲಾವಣೆಗಳು ಹಾಗೆ ಎಐ ಕ್ರಾಂತಿಯ ಈ ಯುಗದಲ್ಲಿ ವಾಲ್ ಸ್ಟ್ರೀಟ್ ಕೂಡ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಳ್ತಾ ಇದೆ. ಈ ಹೊಸ ಬದಲಾವಣೆಯ ಮುಂಚೂಣಿಯಲ್ಲಿ ಕನ್ನಡಿಗ ಮಹಿಳೆಯರಿದ್ದಾರೆ. ಭವಿಷ್ಯದಲ್ಲಿ ಜಾಗತಿಕ ಮಟ್ಟದ ವಿಶ್ವದ ಪ್ರಮುಖ ಹೂಡಿಕೆ ಬ್ಯಾಂಕ್ಗಳ ಸಿಇಒ ಹುದ್ದೆಗಳಲ್ಲಿ ನಮ್ಮ ಕನ್ನಡತಿಯರು ಕೂತು ಜಗತ್ತಿನ ಆರ್ಥಿಕ ನೀತಿಗಳನ್ನು ರೂಪಿಸೋದನ್ನು ನಾವು ನೋಡೋದು ತುಂಬ ದೂರ ಏನಿಲ್ಲ. ಕೊನೆಯದಾಗಿ ಹೇಳಬೇಕಂದ್ರೆ, ಕರಾವಳಿಯ ತೀರಗಳಿಂದ, ಮಲೆನಾಡಿನ ಹಳ್ಳಿ ಮನೆಗಳಿಂದ ಅಥವಾ ಬೆಂಗಳೂರಿನ ಐಟಿ ಕಾರಿಡಾರ್ಗಳಿಂದ ಹೊರಟು ನ್ಯೂಯಾರ್ಕ್ನ ಬೃಹತ್ ಸ್ಕೈ ಸ್ಕೇಪರ್ಗಳಲ್ಲಿ ಜಾಗತಿಕ ಫೈನಾನ್ಸ್ ಆಳ್ತಾ ಇರೋ ಪ್ರತಿಯೊಬ್ಬ ಕನ್ನಡಿಗ ಮಹಿಳೆಯರ ಸಾಧನೆ ಅಪಾರ. ಇವರ ಯಶೋಗಾಥೆ ಕೇವಲ ಅಂಕಿಅಂಶಗಳ ಸಾಧನೆ ಅಲ್ಲ, ಅದು ಕನಸು ಕಾಣುವ, ಆ ಕನಸನ್ನು ನನಸು ಮಾಡೋದಕ್ಕೆ ಶ್ರಮಿಸೋ ಪ್ರತಿಯೊಬ್ಬ ಭಾರತೀಯ ಹೆಣ್ಣು ಮಕ್ಕಳಿಗೆ ದೊಡ್ಡ ಸ್ಫೂರ್ತಿ ಅಲ್ವಾ? ಕನ್ನಡದ ಹೆಣ್ಣು ಮಕ್ಕಳು ಅಖಂಡ ಜಗತ್ತಿನ ಆರ್ಥಿಕ ರಾಜಧಾನಿಯಲ್ಲಿ ವಿಜಯ ಪತಾಕೆ ಹಾರಿಸ್ತಾ ಇರೋದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ವಾಲ್ ಸ್ಟ್ರೀಟ್ನಲ್ಲಿ ಮಿಂಚ್ತಾ ಇರೋ ನಮ್ಮೆಲ್ಲ ಕನ್ನಡಿಗ ಮಹಿಳಾ ಸಾಧಕರಿಗೆ ನಮ್ಮದೊಂದು ಸಲಾಂ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.